ಎವ್ರಿ ಸಿನಿಮಾ ಮೇಕರ್ಸ್ಗೂ ಸಿನಿಮಾ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ ನ ಒಬ್ಬನೇ ಅಚೀವ್ ಮಾಡಕ್ಕಾಗಲ್ಲ. ಒಂದು ಟೀಮ್ ಅನ್ನೋದು ಫಾರ್ಮ್ ಆದ್ರೆ ಮಾತ್ರ ಅಚೀವ್ ಮಾಡಕ್ಕಾಗೋದು. ಹಾಗಿದ್ರೆ ಆ ಟೀಮ್ ನ ಹೇಗೆ ಕಟ್ಟೋದು? ಅಂಡ್ ಸಿನಿಮಾ ಅನ್ನೋದು ಒಂದು ಶೂಟಿಂಗ್ ಮಾಡ್ಕೊಂಡು ಅಥವಾ ಒಂದು ಒಳ್ಳೆ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಅಥವಾ ಒಳ್ಳೆ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಕಂಪ್ಲೀಟ್ ಆಗಲ್ಲ. ಅಂಡ್ ಒಳ್ಳೆ ಸಿನಿಮಾ ಆಗಕ್ಕೂ ಸಾಧ್ಯ ಇಲ್ಲ. ಸೊ ಅದು ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂತಂದ್ರೆ ಒಳ್ಳೆ ಟೀಮ್ ನಿಮ್ ಜೊತೆ ಇರ್ಬೇಕು. ಶೂಟ್ ಕಂಪ್ಲೀಟ್ ಆದಾದ್ಮೇಲೆ ಬರೋದೇ ಎಡಿಟಿಂಗ್ ಟೇಬಲ್ ಗೆ. ಆ ಎಡಿಟಿಂಗ್ ಟೇಬಲ್ ನಿನ್ ಸಿನಿಮಾ ಏನು, ನಿನ್ ಸಿನಿಮಾ ಹೇಗಿರುತ್ತೆ ಮುಂದೆ ಅನ್ನೋದು ಅಲ್ಲೇ ಡಿಸೈಡ್ ಆಗೋದು. ಆ ಸಿನಿಮಾನ ಡಿಸೈಡ್ ಆಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಒಳ್ಳೆ ಟೀಮ್ ಇರಬೇಕು. ಆ ಟೀಮ್ ನ ಫಾರ್ಮ್ ಮಾಡ್ಬೇಕಾದ್ರೆ ಒಬ್ಬ ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ ಡಿಸೈನರ್ಸ್ ಆಗಿರ್ಬೋದು, VFX ಮಾಡೋರ್ ಆಗಿರ್ಬೋದು, DI ಮಾಡೋರ್ ಆಗಿರ್ಬೋದು, ಮಾಸ್ಟರಿಂಗ್ ಅಂಡ್ ಮಿಕ್ಸಿಂಗ್ ಆಗಿರ್ಬೋದು. ಒಬ್ಬ ಟೆಕ್ನಿಷಿಯನ್ ನೀವು ಮೀಟ್ ಮಾಡ್ತೀರಾ, ಡಿಸ್ಕಸ್ ಮಾಡ್ತೀರಾ ಅಂತ ಅಂದ್ಮೇಲೆ ಸೊ ಆ ಡಿಸ್ಕಸ್ ಮಾಡುವಂತ ಟೈಮ್ ಅಲ್ಲಿ ಆ ಒಬ್ಬ ಟೆಕ್ನಿಷಿಯನ್ ಏನ್ ಕೆಲಸ ಮಾಡಿದಾನೆ ಹಿಂದೆ ಅಂಡ್ ಮುಂದೆ ಏನ್ ಕೆಲಸ ಮಾಡ್ತಿದ್ದಾನೆ, ಮುಂದೆ ಏನ್ ಪ್ಲಾನ್ಸ್ ಇದೆ ಒಂದು ಅಂಡ್ ಅಪ್ಡೇಟ್ ಆಗಿದಾನ, ಇನ್ನ ಹಳೆ ವರ್ಷನಲ್ಲೇ ಇದಾನ, ತುಂಬಾ ಯೋಚನೆ ಮಾಡಿ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಏನು ಅಂತ ಅಂದ್ರೆ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಜನ ಒಳ್ಳೆ ಕೆಲಸಗಳು ಮಾಡ್ಕೊಡ್ತೀನಿ ಅಂಡ್ ಬನ್ನಿ ನಮ್ಮ ಹತ್ರ ಕೆಲಸ ಮಾಡಿ ಅಂತ ತುಂಬಾ ಜನ ರೆಫರ್ ಮಾಡ್ತಾರೆ. ಅಂಡ್ ನಿಮ್ ಫ್ರೆಂಡ್ಸ್ ಗಳು ಯಾರೋ ರೆಫರ್ ಮಾಡ್ಬೋದು ಅಥವಾ ಬೇರೆಯವ್ರು ರೆಫರ್ ಮಾಡ್ಬೋದು. ಒಬ್ಬ ಟೆಕ್ನಿಷಿಯನ್ಸ್ ಹತ್ರ ಹೋದಾದ್ಮೇಲೆ ಅವ್ನ ಸ್ಟೇಷನ್ ಅಲ್ಲಿ ಇದಾನ ಅಂತ ಯೋಚನೆ ಮಾಡಿ ಅವನ ಹತ್ರ ಕೆಲಸ ಮಾಡಿಸಿ. ಅಂಡ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಂಡಸ್ಟ್ರಿ ಒಳಗಡೆ ತುಂಬಾ ಜನ ಫ್ರಾಡ್ ಮಾಡೋರು ಇದಾರೆ. ಅಂಡ್ ಸಿನಿಮಾ ಕೆಲಸ ಮಾಡ್ಕೊಡಿ ಅಂತ ಹೋದಾದ್ಮೇಲೆ ನಾವು ಅವ್ರ ಫ್ರೆಂಡ್ಲಿ ಆಗಿ ಮೂವ್ ಆಗ್ತೀವಿ, ಒಬ್ಬ ಫ್ರೆಂಡು ಅಂತ ಅನ್ಕೊಂತೀವಿ. ಬಟ್ ಅದೆಲ್ಲ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಫ್ರೆಂಡ್ಲಿ ಆಗಿ ಮೂವ್ ಆದಾಗ ಹಣಕಾಸು ವ್ಯವಹಾರದಲ್ಲಿ ತುಂಬಾ ಕಷ್ಟಗಳು ಬರುತ್ತೆ. ಹಣಕಾಸು ವ್ಯವಹಾರದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳು ಬಂದಾಗ ಒಬ್ಬ ಫ್ರೆಂಡ್ಲಿ ಆಗಿ ಮೂವ್ ಆಗಿದ್ದೀನಲ್ಲ ಅಂಡ್ ಫ್ರೆಂಡ್ ಆಗಿದ್ದಾನಲ್ಲ ಸೊ ಅವನ ಜೊತೆ ಏನು ಜೋರಾಗಿ ಹೇಳಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ ಅಂತ ಆ ಒಂದು ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ತಗೊಳ್ಕೊಂಡ್ಬಿಡ್ತೀವಿ. ಅಂಡ್ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಏನ್ ಮಾಡ್ತಾರೆ, ನಮ್ಮ ಕೆಲಸನ ಮುಂದೆ ಆಗ್ತಾ ಹೋಗ್ತಾ ಇರ್ತಾರೆ. ಅಂಡ್ ನಮ್ಮ ಕೆಲಸಗಳು ಆಗೋದು ಇಲ್ಲ. ಅಂಡ್ ಇವನ್ ನಾವೇನ್ ಥಾಟ್ ಅನ್ಕೊಂತೀವಿ ಆ ರೇಂಜ್ಗೆ ಅವನು ಪಿಚ್ ಮಾಡಕ್ಕೂ ಆಗಿರಲ್ಲ, ಸೊ ಅದರಲ್ಲಿ ರೀಚ್ ಮಾಡಕ್ಕೂ ಆಗಿರಲ್ಲ, ಅವನು ಅಷ್ಟು ಟ್ಯಾಲೆಂಟೆಡ್ ಇರಲ್ಲ. ಅಂತವ್ರನ್ನ ನಂಬಿ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ಮೋಸ ಹೋಗ್ತಿದೀವಿ. ಸೊ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ದಯವಿಟ್ಟು ಅವ್ನು ಪ್ರೊಫೆಷನಲ್ ಆಗಿದಾನ ಅಂಡ್ ನಮ್ಮ ಒಂದು ಪ್ರಾಜೆಕ್ಟ್ ಗೆ ಅವ್ನು ಸೂಕ್ತ ಅಂತ ಅನ್ಸನ ಅಂತ 100 ಸಲ ಯೋಚನೆ ಮಾಡಿ. ಬೇರೆ ಯಾರಾದ್ರೂ ಸಿನಿಮಾ ಕೆಲಸ ಅವನ ಜೊತೆ ಮಾಡಿಸಿದಾರ ಅಂತ ಒಂದಷ್ಟು ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿ ಅವ್ರ ಕೆಲಸ ಹೇಗಿದೆ, ಹೇಗ್ ಮಾಡಿದಾನೆ ಅಂತ ಯೋಚನೆ ಮಾಡಿ ಇವನ್ ಜೊತೆ ಕೊಡ್ಬೋದಾ ಅಂತ ಯೋಚನೆ ಮಾಡಿ. ಸುಮ್ನೆ ಬ್ಲೈಂಡ್ ಆಗಿ ಕೊಡಕ್ ಹೋಗ್ಬಿಡಿ. ನಾವು ಮುಂದೆ ಯಾರಾದ್ರೂ ಸಿನಿಮಾ ಮೇಕರ್ಸ್ ಗಳು ಬರೋದಿದೆ ನಿಜವಾಗ್ಲೂ ಟೆಕ್ನಿಷಿಯನ್ಸ್ ಗಳನ್ನ ಇಲ್ಲೇ ಮುಂದೆ ನೋಡಿ ಅವ್ನ ಕೆಲಸಗಳನ್ನ ನೋಡಿ ಪ್ರೊಫೆಷನಲ್ ಇದಾನ, ದುಡ್ಡು ಕಾಸು ವ್ಯವಹಾರದಲ್ಲಿ ಕರೆಕ್ಟ್ ಆಗಿದಾನ ಅಂತ 100 ಸಲ ಯೋಚನೆ ಮಾಡಿ ಮೂವ್ ಆನ್ ಆಗಿ. ಏನಕ್ಕೆ ಅಂತ ಅಂದ್ರೆ ಸೊ ಸಿನಿಮಾ ಒಪ್ಕೊಳ್ಬೇಕಾದ್ರೆ ಮಾತಾಡಿರುವಂತ ಮಾತುಗಳು ನಿಮ್ ಸಿನಿಮಾ ಕೈಗೆ ಬರ್ಬೇಕಾದ್ರೆ ಆ ಮಾತುಗಳಿರಲ್ಲ. ಸೊ ಬೇರೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಒಬ್ಬ ಟೆಕ್ನಿಷಿಯನ್ಸ್ಗೆ ಕೈಗೆ ಅಡ್ವಾನ್ಸ್ ಬರೋ ತಕ್ಕನವೇ ಸೊ ನಿಮ್ ಕೆಲಸ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಿಮ್ಗೆ ಐಪ್ ಕೊಡ್ತಾನೆ ಇರ್ತಾನೆ. ಅಂಡ್ ಅವ್ನು ಹೇಳುವಂತ ಮಾತುಗಳಿಗೆ ಅಯ್ಯೋ ನನ್ನ ಸಿನಿಮಾ ಆ ಮಟ್ಟಕ್ಕೆ ಹೋಗುತ್ತಾ ಈ ಮಟ್ಟಕ್ಕೆ ಹೋಗುತ್ತಾ ಅಂತ ನಾವೇ ಮಂಕಾಗ್ಬಿಡ್ತೀವಿ. ಸೊ ದಯವಿಟ್ಟು ಆ ತರ ಫ್ರಾಡ್ ಆಗಕ್ ಹೋಗ್ಲೇಬೇಡಿ. ಅಂಡ್ ನಿಮ್ಮ ಒಂದು ತೋರ್ಸಲಿ ನಮ್ಗೆ ಆ ಮಾತುಗಳೇ ಬೇಡ, ನಿಮ್ ಕೆಲಸ ತೋರಿಸಿ ನಿಮ್ ಕೆಲಸ ಓಕೆ ಆದ್ರೆ ನಾನು ಕೊಡ್ತೀನಿ. ಅಂಡ್ ಇವನ್ ಸ್ವಲ್ಪ ಬಜೆಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಪ್ರೊಫೆಷನಲ್ಸ್ ಹತ್ರ ಅಂಡ್ ನಮ್ ಇನ್ ಟೈಮ್ಗೆ ನಮ್ಮ ಸಬ್ಜೆಕ್ಟ್ ನ ಕೊಡ್ತಾನ ಅನ್ನೋನ್ ಹತ್ರ ಹೋಗಿ ಸಿನಿಮಾ ಕೆಲಸ ಮಾಡಿಸಿ. ಕನ್ನಡ ಇಂಡಸ್ಟ್ರಿಲಿ ಅಂತೂ ಇಂಟ್ರೆಸ್ಟ್ ಜನಗಳಿದ್ದಾರೆ. ಅಂಡ್ ಈವನ್ ನನ್ನ ಒಂದು ಸಬ್ಜೆಕ್ಟು 1 ರಿಂದ 2 ವರ್ಷ ಬರೋಕೆ ಟೆಕ್ನಿಕಲ್ ಆಗಿ ಕಾರಣ. ಸೊ ದಯವಿಟ್ಟು ಯಾರು ಕೂಡ ಇಂಡಸ್ಟ್ರಿ ಒಳಗಡೆ ಯಾರಾದ್ರೂ ಸಿನಿಮಾ ಡೈರೆಕ್ಟರ್ಗಳು ದಯವಿಟ್ಟು ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಿದಾನ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಬನ್ನಿ ಅಂಡ್ ಅವ್ರ ಹತ್ರ ಮಾಡಿಸಿ. ಅಂಡ್ ದುಡ್ಡು ಕಾಸು ವ್ಯವಹಾರದಲ್ಲೂ ಅಷ್ಟೇ ಏನ್ ನೀವು ಫಸ್ಟ್ ಮಾತಾಡ್ಕೊಂಡಿರ್ತೀರಾ ಸೊ 1 ಶಾರ್ಟ್ ಅಲ್ಲಿ ಕೊಡ್ತೀರಾ, ಇಲ್ಲ 2 ಶಾರ್ಟ್ ಅಲ್ಲಿ ಕೊಡ್ತೀರಾ, ಇಲ್ಲ ಅಂದ್ರೆ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀರಾ, ಆ ತರ ಯೋಚನೆ ಮಾಡ್ತೀರಾ, ಅದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿ. ಅಂಡ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಅಡ್ವಾನ್ಸ್ ಅಂತ ಪೇ ಮಾಡಿ ಸಾಕು, ಇನ್ ಔಟ್ಪುಟ್ ನಿಮ್ ಕೈ ಕೊಟ್ಟಾದ್ಮೇಲೆ ಕೊಡಿ ಅಂತ ಕತೆಗಳನ್ನ ಹೊಡಿತಾರೆ. ಸೊ ಆ ಕತೆಗಳನ್ನೆಲ್ಲ ನಂಬಲೇಬೇಡಿ, ಓಕೆನಾ? ಸೊ ನೀವ್ ಹೇಳಿರೋ ಮಾತಿ ಒಂದು ಅಗ್ರಿಮೆಂಟ್ ಮಾಡಿಸಿ. ದಯವಿಟ್ಟು ಫಸ್ಟ್ ಯಾವುದೇ ಶಾರ್ಟ್ ಫಿಲ್ಮ್ ಆದ್ರೂ ಪರವಾಗಿಲ್ಲ, ದೊಡ್ಡ ಸಿನಿಮಾ ಆದ್ರೂ ಪರವಾಗಿಲ್ಲ, ಒಂದು ಅಗ್ರಿಮೆಂಟ್ ಅನ್ನೋದು ಮೈನ್ ಅಲ್ಲಿ ಇರಲಿ. ನೀವೇನು ವರ್ಕ್ಸ್ ನ ಮಾಡಿಸ್ಕೊಂತಿದ್ದೀರಾ ಅಂಡ್ ಏನ್ ಪೇ ಕೇಳಿದಾನ ಅವನು ಅದನ್ನೆಲ್ಲ ಪ್ರತಿಯೊಂದೊಂದು ಒಂದು ಅಗ್ರಿಮೆಂಟ್ ಮುಖಾಂತರ ಮಾಡಿಸ್ಕೊಂಡು ಕೆಲಸ ಮಾಡಕ್ ಟ್ರೈ ಮಾಡಿ. ಜನಕ್ಕೆ ಮ್ಯಾಟರ್ ಆಗೋದು ನೀವು ಸಿನಿಮಾ ಹೆಂಗ್ ಕತೆ ಮಾಡಿದ್ರೆ ಆ ಕತೆ ತಗಂತೆ ಟೆಕ್ನಿಕಲ್ ಆಗಿ ಹೆಂಗ್ ಪ್ರೂವ್ ಮಾಡಿದ್ರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಶಾರ್ಟ್ ಫಿಲ್ಮ್ಸ್ ಅಲ್ಲೂ ಅಷ್ಟೇ ನಿಮ್ ಟೀಮ್ ಹೇಗಿದೆ ಅಂಡ್ ಟೆಕ್ನಿಕಲ್ ಆಗಿ ಹೇಗಿದ್ದಾರೆ, ನಿಮ್ ಸ್ಟೋರಿ ಸ್ಕ್ರೀನ್ ಪ್ಲೇ ಹೇಗಿದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ದಯವಿಟ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಹತ್ರ ಅಂಡ್ ಒಳ್ಳೆ ಪ್ರೊಫೆಷನಲ್ಸ್ ಹತ್ರ ಅಂಡ್ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿರೋರ ಹತ್ರ ಅಂಡ್ ಅಪ್ಡೇಟ್ ಆಗಿರೋರ ಹತ್ರ ದಯವಿಟ್ಟು ಹೋಗಿ ಸಿನಿಮಾ ಮಾಡಿಸಿ. ₹10 ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ದಯವಿಟ್ಟು ಅಂತವ್ರ ಹತ್ರ ಅಂಡ್ ಇನ್ ಟೈಮ್ಗೆ ಈ ಟೈಮ್ಗೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ಟೈಮ್ಗೆ ಕೊಡೋಣ ಹತ್ರ ಮಾಡಿ. ಅಂಡ್ ಈ ವಿಷಯ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.